ಥೈಲ್ಯಾಂಡ್ ಸೀರೀಸ್ 2ಗೆ ವೆಲ್ಕಮ್. ನಾನು ಪಟಾಯಿಂದ ಬ್ಯಾಂಕಾಕ್ ಹೋದೆ. ನಾನು ಬ್ಯಾಂಕಾಕ್ ಹೋಗಿದ್ದು ಗುರು, ಮಳೆನೇ ಬಂದ್ಬಿಡ್ತು. ಎಂತಕ್ಕೆ ಅಂತ ಗೊತ್ತಿಲ್ಲ. ಮತ್ತೆ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು ಅನ್ನೋಷ್ಟರಲ್ಲ ಈ ಒಂದು ಬ್ಯೂಟಿಫುಲ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ನಾನು ಹೋಗಿದ್ದು ಮಾಲ್ಗೆ. ಮಾಲಲ್ಲಿ ಆ್ಯಂಬಿಯನ್ಸ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತೆ ಎಲ್ಲ ನನ್ನೇ ನೋಡಲಿ ಅಂತ ಹೇಳಿ ಒಂದೆರಡು ಪೋಸ್ ಕೊಟ್ಟೆ. ಯಾಕೆ ಅಂತಂದರೆ ಮಿಕ್ತವರು ನನ್ನೇ ನೋಡ್ತಾರಲ್ವ, ಅದಕ್ಕೆ. ನಾವಿವತ್ತು ಹೋಗಿದ್ದು ಕ್ರೂಸ್ ಡಿನ್ನರ್ಗೆ. ಅಲ್ಲಿ ಸಾಂಗ್ ಕೇಳಿ ತುಂಬ ಎಂಜಾಯ್ ಮಾಡಿದೆ. 12,000 ಕೊಟ್ಟು ಈ ಒಂದು ಕ್ರೂಸ್ ಡಿನ್ನರ್ಗೆ ಹೋಗ್ಬೇಕಾ ಅಂತ ಡೌಟ್ ಇತ್ತು. ಅಲ್ಲಿಗೆ ಹೋಗಿದ್ಮೇಲೆ ಗೊತ್ತಾಯಿತು, ಈ ಒಂದು ಕ್ರೂಸಲ್ಲಿ ನಿಂತ್ಕೊಂಡು ನೋಡಿದ್ರೆ ಬ್ಯಾಂಕಾಕಲ್ಲಿರೋ ಪ್ರತಿಯೊಂದು ಬಿಲ್ಡಿಂಗ್ ಕಾಣಿಸುತ್ತೆ ಅಂತ ಹೇಳಿ. ಎಂಜಾಯ್ ಮಾಡ್ತಾ ಒಂದು ವೈನ್ ಕೊಡಿದೆ. ಮತ್ತೆ ಅಲ್ಲಿರೋ ಡೆಸರ್ಟ್ ತಿಂದು ರೂಮಿಗೆ ಬಂದು ಮತ್ತೆ ನೆಕ್ಸ್ಟ್ ಡೇ ರೆಡಿಯಾಗಿ ಶಾಪಿಂಗ್ ಹೋದೆ. ನಮ್ಮ ಮನೆಯವ್ರಿಗೆಲ್ಲ ಶಾಪಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಮ್ಮಮ್ಮಂಗೆ ಒಂದು ಬ್ಯಾಗ್ ತೊಗೊಂಡು, ನಮ್ಮ ಪಾಪುಗೆ ಮತ್ತು ನನ್ನ ಅಕ್ಕಂಗೆ ಅಂತೇಳಿ ಬಟ್ಟೆಗಳನ್ನ ತೊಗೊಂಡು, ನನ್ನ ತಮ್ಮಂಗೆ ಮಿಸ್ ಮಾಡೋಕ್ಕಾಗುತ್ತಾ, ಅವನಿಗೂ ಒಂದು ಬ್ರ್ಯಾಂಡೆಡ್ ಟೀ ಶರ್ಟ್ ತೊಗೊಂಡು ಬಂದೆ. ನನಗೇನು ತೊಗೊಂಡೆ ಅಂತ ನೋಡ್ತಾ ಇದ್ದೀರಾ, ಹಾಕ್ಕೊಂಡಿದ್ದೀನಲ್ಲ ಅದೇ ಟೀ ಶರ್ಟ್ ನಾನು ತೊಗೊಂಡಿದ್ದು. ಏರ್ಪೋರ್ಟಿಗೆ ಬಂದೆ. ಅಲ್ಲಿ ಫಸ್ಟು ನನ್ನ ಹತ್ರ ಇರೋ 2 ಬ್ಯಾಗನ್ನು ಚೆಕ್-ಇನ್ ಮಾಡಿಸಿ ಬ್ಯಾಗೇಜ್ ಕೊಟ್ಬಿಟ್ಟೆ. ಅದೊಂದು ನೆಮ್ಮದಿ. ಹೊಟ್ಟೆ ಹಸಿತಾಯಿತು ಅಂತ ಹೇಳಿ ಒಂದು ತಾಯಿ ಬಾಜಿಲ್ ಚಿಕನ್ ವಿತ್ ಫ್ರೈಡ್ ಎಗ್ನ ತಿಂದೆ. ಅಷ್ಟರಲ್ಲಿ ಟೈಮ್ ಆಗಿತ್ತು. ಫ್ಲೈಟಲ್ಲಿ ಕೂತ್ಕೊಂಡು ನನ್ನ ಫೇವ್ರೆಟ್ ಕಾಫಿನ ಕುಡಿತಾ ಒಳ್ಳೆ ಸನ್ಸೆಟ್ ಇತ್ತು ನೋಡಿಕೊಂಡು ನಾನು ಬಂದೆ. ಮನೆಗೆ ಬಂದ ತಕ್ಷಣ ಮನೆಗೆ ಹೋಗೋಕ್ಕೆ ಬಿಟ್ಟಿಲ್ಲ, ಲಿಫ್ಟ್ ಹತ್ರನೇ ಬಂದುಬಿಟ್ರು ಕಿಯಾ ಬ್ರೀಸು. ಇಬ್ಬರು ಮುದ್ದಾಡಿದ್ರು. ಅವ್ರನ್ನ ಮುದ್ದು ಮಾಡಿ ನನ್ನ ಮಗಳನ್ನ ಮುದ್ದು ಮಾಡಿದೆ. ಇಷ್ಟ ಆಗಿತ್ತು. ಸೊ ನನ್ನ ಥೈಲ್ಯಾಂಡ್ ವ್ಲಾಗ್ ಪ್ರತಿಯೊಂದೂ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಇವಾಗಲೇ ಹೋಗಿ ಚೆಕ್ ಮಾಡಿ. ನಿಜವಾಗ್ಲೂ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಈ ಒಂದು ಥೈಲ್ಯಾಂಡ್ ಟ್ರಿಪ್ನ ನೀವು ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಚಚಾ, ಬಾಯ್ ಬಾಯ್, ಲವ್ ಯು.